ಓಂ ನಮಃ ಶಿವಾಯ. ಕನ್ಯಾ ರಾಶಿಯ ಆತ್ಮೀಯ ಮಿತ್ರರೇ, ನೀವೆಲ್ಲರೂ ಹೇಗಿದ್ದೀರಿ? ನಿಮ್ಮೆಲ್ಲರ ಕ್ಷೇಮಲಾಭದ ಬಗ್ಗೆ ನನಗೆ ಭರವಸೆಯಿದೆ. ಸ್ನೇಹಿತರೆ, ಸಾಕ್ಷಾತ್ ಮಹಾದೇವ ಹಾಗೂ ಮುಕ್ಕೋಟಿ ದೇವತೆಗಳ ಆಶೀರ್ವಾದದ ಹಸ್ತ ನಿಮ್ಮ ಮೇಲಿದೆ. ನಿಮ್ಮ ಕಣ್ಣ ಮುಂದೆ ಇಂತಹ ಶುಭಶಕುನಗಳು ಕಂಡರೆ ಭಗವಂತನು ನಿಮ್ಮ ಬೆನ್ನಿಗಿದ್ದಾನೆ ಮತ್ತು ಅತಿ ಶೀಘ್ರದಲ್ಲೇ ನಿಮಗೆ ಅಪಾರ ಧನಸಂಪತ್ತು ಪ್ರಾಪ್ತಿಯಾಗಲಿದೆ ಎಂದು ತಿಳಿಯಿರಿ. ಅತ್ಯಂತ ಸಕಾರಾತ್ಮಕವಾದ ಜ್ಯೋತಿಷ್ಯದ ಸುಳಿವುಗಳು ಲಭ್ಯವಾಗಿರುವುದರಿಂದ ನಾನು ಈ ಭವಿಷ್ಯವಾಣಿಯನ್ನು ನಿಮಗೆ ತಿಳಿಸುತ್ತಿದ್ದೇನೆ. ನಿಮ್ಮ ಸುದೀರ್ಘಕಾಲದ ಕನಸುಗಳು ನನಸಾಗುವ ಸಮಯ ಹತ್ತಿರದಲ್ಲಿದೆ. ಈ ಮಾಹಿತಿಯಲ್ಲಿ ನಾನು ಕೆಲವು ವಿಶೇಷ ಸಂಕೇತಗಳು, ಜಾಗರೂಕತೆಯ ಕ್ರಮಗಳು ಹಾಗೂ ನೆನಪಿನಲ್ಲಿಡಬೇಕಾದ ಮಹತ್ವದ ಸಂಗತಿಗಳ ಬಗ್ಗೆ ವಿವರಿಸುತ್ತೇನೆ. ಈ ಮಾಹಿತಿಯ ನಂತರ ನಿಮ್ಮ ಬದುಕಿನಲ್ಲಿ ಎಂತಹ ಕ್ರಾಂತಿಕಾರಕ ಬದಲಾವಣೆಗಳು ಸಂಭವಿಸಲಿವೆ ಎಂಬುದನ್ನು ನೀವೇ ಗಮನಿಸಿ. ಇಂತಹ ಸೌಭಾಗ್ಯದ ಪಲ್ಲಟಗಳು ಎಲ್ಲರಿಗೂ ಒದಗಿ ಬರುವುದಿಲ್ಲ. ದೈವಕೃಪೆ ಇರುವ ಪುಣ್ಯವಂತರಿಗೆ ಮಾತ್ರ ಇಂತಹ ಅವಕಾಶಗಳು ಸಿಗುತ್ತವೆ ಮತ್ತು ಈಗ ನೀವು ದೊಡ್ಡ ಮಟ್ಟದ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ವಿಷಯದ ಆಳಕ್ಕೆ ಇಳಿಯುವ ಮುನ್ನ ನನ್ನದೊಂದು ಪುಟ್ಟ ಮನವಿ. ಪರಶಿವನ ಹಾಗೂ ಸಕಲ ದೇವತೆಗಳ ವಿಶೇಷ ಕೃಪಾಕಟಾಕ್ಷ ನಿಮಗಾಗಬೇಕೆಂಬ ಹಂಬಲವಿದ್ದರೆ ಮೊದಲು ಈ ಬರಹವನ್ನು ಮೆಚ್ಚಿ ಲೈಕ್, ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತು ಗುರುದೇವ ಹಾಗೂ ಮಹಾಕಾಳಿಯ ಅನುಗ್ರಹ ಬಯಸುವ ಎಲ್ಲಾ ಭಕ್ತಾದಿಗಳು ಪೂರ್ಣ ಭಕ್ತಿಯಿಂದ 2 ಬಾರಿ ಜೈ ಮಾ ಕಾಳಿ ಎಂದು ಬರೆಯಿರಿ. ಇದರಿಂದ ತಾಯಿ ಕಾಳಿಯ ವಿಶೇಷ ಆಶೀರ್ವಾದ ನಿಮಗಾಗಲಿದ್ದು, ಅವಳು ನಿಮ್ಮ ಶತ್ರುಗಳ ಬಾಯಿ ಮುಚ್ಚಿಸಿ ನಿಮಗೆ ರಕ್ಷಣೆ ನೀಡುತ್ತಾಳೆ. ತಾಯಿ ಕಾಳಿ ನಿಮ್ಮನ್ನು ಕಾಪಾಡಲಿ. ಹೌದು ಮಿತ್ರರೇ, ಈಗ ಆ ದೈವಿಕ ಚಿಹ್ನೆಗಳ ಬಗ್ಗೆ ಚರ್ಚಿಸೋಣ. ಭವಿಷ್ಯದಲ್ಲಿ ಇಂತಹ ಗುರುತುಗಳು ನಿಮ್ಮ ಕಣ್ಣಿಗೆ ಬಿದ್ದರೆ ನೀವು ಶ್ರೀಮಂತರಾಗುತ್ತಿದ್ದೀರಿ ಅಥವಾ ನಿಮ್ಮ ಜೀವನದ ದಶೆಯೇ ಬದಲಾಗುತ್ತಿದೆ ಎಂದು ಅರ್ಥೈಸಿಕೊಳ್ಳಿ. ಇದಕ್ಕೆ ಪ್ರಬಲವಾದ ಗ್ರಹಬಲವಿದೆ. ಹೌದು ಗೆಳೆಯರೇ, ಇದು ಕೇವಲ ಕಲ್ಪನೆಯಲ್ಲ ಅಥವಾ ಮೂಢನಂಬಿಕೆಯಲ್ಲ. ಒಬ್ಬ ವ್ಯಕ್ತಿಯು ಸನ್ಮಾರ್ಗದಲ್ಲಿ ಸಾಗುತ್ತಿರುವಾಗ ಪ್ರಕೃತಿಯು ನೀಡುವ ಸೂಚನೆಗಳಿವು. ಮನುಷ್ಯನ ಆಲೋಚನೆಗಳು ಬದಲಾದಾಗ ಮಾತ್ರ ಸಂಪತ್ತು ಹರಿದುಬರುತ್ತದೆ. ಅಲ್ಲಿ ಕಠಿಣ ಶ್ರಮದ ಕಿಚ್ಚಿರಬೇಕು ಮತ್ತು ನಿಮ್ಮ ಅಂತರಾಂಗದಲ್ಲಿ ಯಾರ ಬಗ್ಗೆಯೂ ಅಸೂಯೆ ಇರಬಾರದು. ನಿಮ್ಮ ಕೆಲಸದ ಮೇಲೆ ಪೂರ್ಣ ಏಕಾಗ್ರತೆ ಇರಲಿ. ಆಗ ಮಾತ್ರ ನೀವು ದೇವತೆಗಳ ಹಾಗೂ ಮಾ ಕಾಳಿಯ ವಿಶೇಷ ಪ್ರೀತಿಗೆ ಪಾತ್ರರಾಗುತ್ತೀರಿ. ಗೆಳೆಯರೇ, ನೀವು ಯಾವುದೋ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಪದೇ ಪದೇ ಚಿಂತಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಅದೇ ವಿಷಯ ನಿಮ್ಮ ಕಣ್ಣೆದುರು ಪ್ರತ್ಯಕ್ಷವಾಗಲು ಶುರುವಾದಾಗ ಅಥವಾ ಯಶಸ್ಸಿನ ಹಾದಿಗಳು ತಾವಾಗಿಯೇ ತೆರೆದುಕೊಳ್ಳಲು ಆರಂಭವಾದಾಗ ನೀವು ಗಮನಿಸಿದ್ದೀರಾ? ಇಂತಹ ದೈವಿಕ ಸಂಕೇತಗಳನ್ನು ಎಂದಿಗೂ ಅಲಕ್ಷಿಸಬೇಡಿ. ಅವು ನಿಮ್ಮ ಬೆಳವಣಿಗೆಯ ಮೈಲಿಗಲ್ಲುಗಳು. ಹೌದು ಸ್ನೇಹಿತರೆ, ಆದರೆ ಇಂತಹ ಅಪೂರ್ವ ಸೂಚನೆಗಳನ್ನು ನಿರ್ಲಕ್ಷಿಸಿ ತಮ್ಮ ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗದ ಕೆಲವು ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ. ಇದನ್ನು ಸದಾ ಸ್ಮರಣೆಯಲ್ಲಿಡಿ. ಇಲ್ಲಿ ಯಾವುದೇ ಮಾಟ ಮಂತ್ರಗಳಿಲ್ಲ ಅಥವಾ ಕೇವಲ ಪವಾಡಗಳಿಲ್ಲ. ನಾನು ನಿಮಗೆ ಸುಳ್ಳು ಭರವಸೆ ನೀಡುವುದಿಲ್ಲ. ಆದರೆ ಭಗವಂತನ ಕರುಣೆ ಇದ್ದರೆ ಮಾತ್ರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯೋಗ್ಯವಾದ ಫಲ ಸಿಗುತ್ತದೆ. ಇದು ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ನೀವು ಕೈಗೊಳ್ಳುವ ದೃಢ ನಿರ್ಧಾರಗಳ ಪ್ರತಿಫಲವಾಗಿರುತ್ತದೆ. ಇದನ್ನು ಬೇರೆ ಅರ್ಥದಲ್ಲಿ ತೆಗೆದುಕೊಳ್ಳಬೇಡಿ. ಬದಲಾಗಿ ಪ್ರತಿ ಸನ್ನಿವೇಶದಲ್ಲೂ ಶುಭವನ್ನು ಕಾಣಲು ಪ್ರಯತ್ನಿಸಿ. ನೀವು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಂಡಾಗ ಮತ್ತು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡಾಗ ನಿಮ್ಮ ಬದುಕು ತಾನಾಗಿಯೇ ಹಸನಾಗುತ್ತದೆ. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಿಡಿ, ನಿಮ್ಮ ವೈರಿಗಳು ಎಲ್ಲೋ ದೂರದಲ್ಲಿಲ್ಲ, ಬದಲಾಗಿ ನಿಮ್ಮ ಹತ್ತಿರದ ಸ್ನೇಹಿತರಲ್ಲೇ ಒಬ್ಬರಾಗಿದ್ದಾರೆ. ನಿಮ್ಮ ಏಳಿಗೆಯನ್ನು ಕಂಡು ಅವರು ಒಳಗಿನಿಂದಲೇ ಅಸೂಯೆ ಪಡುತ್ತಿದ್ದಾರೆ. ಇವನು ಇಷ್ಟೆಲ್ಲಾ ಕಷ್ಟದಲ್ಲಿದ್ದರೂ ಹೇಗೆ ಪ್ರಗತಿ ಹೊಂದುತ್ತಿದ್ದಾನೆ? ಯಾವ ಅದೃಶ್ಯ ಶಕ್ತಿ ಇವನ ಬೆನ್ನಿಗಿದೆ ಎಂದು ಅವರು ಆಶ್ಚರ್ಯಚಕಿತರಾಗಿದ್ದಾರೆ. ಆದರೆ ಮಿತ್ರರೇ, ದೈವಕೃಪೆ ನಮಗಾದಾಗ ಇಂತಹ ಪವಾಡಗಳು ಸಂಭವಿಸುವುದು ಸಹಜ. ನಾನು ಹೇಳುತ್ತಿರುವ ಈ ಮಾತುಗಳನ್ನು ಕೇವಲ ತಮಾಷೆ ಎಂದು ಭಾವಿಸುವ ತಪ್ಪನ್ನೂ ಮಾಡಬೇಡಿ. ಮುಂದೆ ನಾನು ವಿವರಿಸಲಿರುವ ಮತ್ತೊಂದು ಸಂಕೇತವನ್ನು ನೀವು ಅತಿ ಜಾಗರೂಕತೆಯಿಂದ ಆಲಿಸಬೇಕು. ಈಗ ಅತಿ ಮುಖ್ಯವಾದ ವಿಷಯವೆಂದರೆ, ನಿಮ್ಮ ಹಿತ ಬಯಸುವವರು ಎಲ್ಲರೂ ಅಲ್ಲ. ನೀವು ಹಳ್ಳಕ್ಕೆ ಬೀಳುವುದನ್ನು ನೋಡಲು ಹಪಹಪಿಸುವ ಕೆಲವು ಮಂದಿ ನಿಮ್ಮ ಸುತ್ತಲಿದ್ದಾರೆ. ಅವರು ನಿಮ್ಮ ಆಪ್ತಮಿತ್ರರಾಗಿರಬಹುದು, ನೆಂಟರಿರಬಹುದು ಅಥವಾ ಪಕ್ಕದ ಮನೆಯವರೂ ಆಗಿರಬಹುದು. ಅವರು ಆಡುವ ಪ್ರತಿಯೊಂದು ಮಾತಿನಲ್ಲೂ ನಕಾರಾತ್ಮಕತೆಯನ್ನು ತುಂಬಿರುತ್ತಾರೆ. ನಿಮ್ಮ ದೊಡ್ಡ ಕನಸುಗಳನ್ನು ಚಿಕ್ಕದಾಗಿ ಕಾಣುವಂತೆ ಮಾಡುತ್ತಾರೆ. ಅಂತಹ ನೆಗೆಟಿವ್ ಜನರಿಂದ ದೂರವಿರುವುದೇ ಕ್ಷೇಮ. ಏಕೆಂದರೆ ತಾವು ಬೆಳೆಯಲು ಸಾಧ್ಯವಾಗದ ಅವರು ನೀವು ಬೆಳೆಯುವುದನ್ನು ಕಂಡು ಸಹಿಸಲಾರದೆ ನಿಮ್ಮನ್ನು ತಡೆಯಲು ಯತ್ನಿಸುತ್ತಾರೆ. ಗೆಳೆಯರೇ, ಆದಷ್ಟು ಬೇಗ ಇಂತಹ ವಿಷಕಾರಿ ಮನಸ್ಥಿತಿಯವರಿಂದ ಅಂತರ ಕಾಯ್ದುಕೊಳ್ಳಿ. ಇವರು ನಿಮ್ಮನ್ನು ಒಳಗಿನಿಂದ ಜರ್ಜರಿತಗೊಳಿಸುತ್ತಿದ್ದಾರೆ ಮತ್ತು ನಿಮ್ಮ ಮುಂದೆ ಅತಿ ವಿನಯದಿಂದ ವರ್ತಿಸುವುದರಿಂದ ನೀವು ಅವರನ್ನು ಸುಲಭವಾಗಿ ಗುರುತಿಸಲಾರಿರಿ. ಆದರೆ ನಿಮ್ಮ ಬೆನ್ನ ಹಿಂದೆ ಅವರು ನಿಮ್ಮ ಅವನತಿಯನ್ನು ಬಯಸುತ್ತಾರೆ. ಇದರರ್ಥ ನೀವು ಯಾರನ್ನು ದ್ವೇಷಿಸಬೇಕು ಎಂದಲ್ಲ.
ದೈವದ ದೃಷ್ಟಿಯಲ್ಲಿ ನೀವು ಸದಾ ಸಜ್ಜನರಾಗಿರಬೇಕು ಎಂಬ ಉದ್ದೇಶದಿಂದ ನಾನು ಇದನ್ನು ಹೇಳುತ್ತಿದ್ದೇನೆ. ನೀವು ಇತರರನ್ನು ದ್ವೇಷಿಸಲು ಶುರು ಮಾಡಿದರೆ ನಿಮ್ಮ ಪುಣ್ಯವೇ ನಾಶವಾಗುತ್ತದೆ. ನಾನು ನಿಮಗೆ ಅಂತಹ ಸಲಹೆ ನೀಡುವುದಿಲ್ಲ. ಹೌದು, ನೀವು ದೇವರ ಮುಂದೆ ಪಾರದರ್ಶಕವಾಗಿರಬೇಕು. ಆದ್ದರಿಂದ ಸತ್ಕರ್ಮಗಳನ್ನೇ ಮಾಡಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ, ಏಕೆಂದರೆ ನಿಮ್ಮ ಸುತ್ತಮುತ್ತಲಿರುವ ಪರಿಸರವೇ ನಿಮ್ಮ ನಾಳಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಮತ್ತು ನಿಮ್ಮ ಸ್ನೇಹವಲಯವು ನಿಮ್ಮ ಅದೃಷ್ಟವನ್ನು ರೂಪಿಸುತ್ತದೆ. ಅಂದರೆ ನಿಮ್ಮ ವಲಯದಲ್ಲಿ ಒಳ್ಳೆಯವರಿದ್ದರೆ ನೀವು ಹೆಚ್ಚು ಉನ್ನತಿಗೆ ಏರುತ್ತೀರಿ. ತಪ್ಪು ಜನರ ಸಹವಾಸ ಮಾಡಿದರೆ ಸಿಗುವ ಉತ್ತಮ ಅವಕಾಶಗಳನ್ನು ಕಳೆದುಕೊಂಡು ನಿರಂತರ ದುಃಖದ ಸುಳಿಯಲ್ಲಿ ಸಿಲುಕುತ್ತೀರಿ. ಕೆಲವರು ಮುಖದ ಮುಂದೆ ನಗುತ್ತಾ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಇಂತಹವರನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ವಿಷಪೂರಿತ ನಾಗರಹಾವುಗಳಿಗೆ ಹೋಲಿಸಲಾಗಿದೆ. ಅವುಗಳ ಕಡಿತದಿಂದ ಪಾರಾಗುವುದು ಕಷ್ಟ. ನಿಮ್ಮ ಆಪ್ತವಲಯದಲ್ಲಿ ಅತಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ವ್ಯಕ್ತಿಗಳಿದ್ದಾರೆ. ಅವರ ಜೊತೆ ವ್ಯವಹಾರ ಮಾಡುವಾಗ ಬಹಳ ಎಚ್ಚರಿಕೆಯಿಂದಿರಿ. ಮಿತ್ರರೇ, ಇಂದಿನಿಂದಲೇ ನೀವು ನಿಮ್ಮ ಕೆರಿಯರ್ ಮೇಲೆ ಪೂರ್ಣ ಗಮನ ಹರಿಸಬೇಕು. ಏಕೆಂದರೆ ಇಲ್ಲಿಯವರೆಗೆ ನೀವು ಬದುಕನ್ನು ತುಂಬಾ ಅಜಾಗರೂಕತೆಯಿಂದ ನಡೆಸಿದ್ದೀರಿ ಮತ್ತು ಅಲ್ಲಿಯೇ ನಿಮ್ಮ ಜೀವನದ ದೊಡ್ಡ ತಪ್ಪುಗಳು ಸಂಭವಿಸುತ್ತಿವೆ. ಸುಮ್ಮನೆ ಯಾದೃಚ್ಛಿಕ ಜನರೊಂದಿಗೆ ಕಾಲಹರಣ ಮಾಡಬೇಡಿ. ಶ್ರಮಪಟ್ಟು ದುಡಿಯಿರಿ. ನೀವು ಸ್ವಭಾವತಃ ಕಷ್ಟಜೀವಿಗಳು. ನೀವು ನಿಜಕ್ಕೂ ಭಾಗ್ಯವಂತರು, ಏಕೆಂದರೆ ಈ ಬಾರಿ ನಿಮಗೆ ಮುಕ್ಕೋಟಿ ದೇವತೆಗಳ ವಿಶೇಷ ಕೃಪಾಕಟಾಕ್ಷವಿದೆ. ಇಂತಹ ಮಹಾನ್ ದೈವಿಕ ಶಕ್ತಿಗಳ ರಕ್ಷಣೆ ನಿಮಗಿರುವಾಗ ಯಾರಿಗೂ ಹೆದರುವ ಅವಶ್ಯಕತೆಯಿಲ್ಲ. ನಿಮ್ಮ ಜೀವನವನ್ನು ಪೂರ್ಣವಾಗಿ ಸಂಭ್ರಮಿಸಲು ಸಿದ್ಧರಾಗಿ. ಮುಂಬರುವ 24 ಗಂಟೆಗಳ ಕಾಲಾವಧಿಯಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ನಿಮಗಾಗಿ ಕಾಯುತ್ತಿದೆ. ನೀವು ಸಂಪೂರ್ಣವಾಗಿ ಭರವಸೆಯನ್ನು ಕಳೆದುಕೊಂಡಿದ್ದ ಜಾಗಗಳಿಂದ ನಿಮಗೆ ಅತ್ಯಂತ ಶುಭವಾರ್ತೆ ಲಭಿಸಲಿದೆ. ಅಲ್ಲಿಂದ ಬರುವ ಸಿಹಿ ಸುದ್ದಿಯು ನಿಮ್ಮ ಆತ್ಮವಿಶ್ವಾಸವನ್ನು ಆನಂದದಿಂದ ತುಂಬಿಸುತ್ತದೆ. ಗೆಳೆಯರೇ, ಇಂದು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ತಪ್ಪು ತಿಳಿದುಕೊಂಡರೂ ಚಿಂತಿಸಬೇಡಿ. ನೀವು ದೇವರ ದೃಷ್ಟಿಯಲ್ಲಿ ಮತ್ತು ನಿಮ್ಮ ಸ್ವಂತ ಮನಸ್ಸಿನ ದೃಷ್ಟಿಯಲ್ಲಿ ಸರಿಯಿದ್ದರೆ ಸಾಕು. ನೀವು ಧರ್ಮದ ಹಾದಿಯಲ್ಲಿದ್ದಾಗ ಈ ಜಗತ್ತು ಏನು ಹೇಳುತ್ತದೆ ಎಂಬ ಬಗ್ಗೆ ಏಕೆ ತಲೆಕೆಡಿಸಿಕೊಳ್ಳಬೇಕು? ಮುನ್ನಡೆಯಿರಿ, ಏಕೆಂದರೆ ನೀವು ಯಶಸ್ಸಿನ ಶಿಖರ ಏರಿದಾಗ ಇದೇ ಸಮಾಜ ನಿಮಗೆ ಗೌರವ ಸಲ್ಲಿಸುತ್ತದೆ ಮತ್ತು ನಿಮ್ಮ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸುತ್ತದೆ. ವಾಸ್ತವವಾಗಿ ನಿಮ್ಮ ಹೆಸರು ಕೇವಲ ನಿಮ್ಮ ಮನೆಯಲ್ಲಿ ಮಾತ್ರವಲ್ಲ, ನಿಮ್ಮ ಶತ್ರುಗಳ ಮನೆಗಳಲ್ಲಿಯೂ ಮೊಳಗಲಿದೆ. ನೀವು ಹೇಡಿಯಲ್ಲ, ಬದಲಾಗಿ ಹೋರಾಟಗಾರರು. ನಿಮ್ಮ ಹಾದಿಯಲ್ಲಿ ಎಂತಹ ಕಠಿಣ ಸವಾಲುಗಳು ಎದುರಾದರೂ ಅಪ್ರತಿಮ ವೀರನಂತೆ ಹೋರಾಡಿ. ಗೆಳೆಯರೇ, ನೀವು ನಿಜವಾಗಿಯೂ ಹಣ, ಮನೆ, ಐಷಾರಾಮಿ ಕಾರು ಮತ್ತು ಸಮಾಜದಲ್ಲಿ ಮನ್ನಣೆಯನ್ನು ಬಯಸುವುದಾದರೆ ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ಗಂಭೀರತೆ ತಂದುಕೊಳ್ಳಿ. ಹೌದು, ಕೇವಲ ಹಗಲುಗನಸು ಕಾಣುವುದರಿಂದ ಏನನ್ನೂ ಸಾಧಿಸಲಾಗದು. ಆಲೋಚನೆ ಮಾಡುತ್ತಾ ಕುಳಿತರೆ ಸಮಯ ವ್ಯರ್ಥವಾಗುತ್ತದೆ ಮತ್ತು ಸಮಯವು ಈ ಲೋಕದಲ್ಲೇ ಅತ್ಯಂತ ಬೆಲೆಬಾಳುವ ವಸ್ತು ಎಂದು ನಿಮಗೆ ತಿಳಿದಿದೆ. ಸಮಯ ನಮಗೆ ಅನುಕೂಲವಾಗಿದ್ದರೆ ಇಡೀ ಪ್ರಪಂಚವೇ ನಮಗೆ ಶರಣಾಗುತ್ತದೆ. ಆದರೆ ನೀವು ಈ ರೀತಿ ಸಮಯವನ್ನು ಹಾಳು ಮಾಡುತ್ತಿದ್ದರೆ ಅದು ನಿಮಗೆ ನೀವೇ ಮಾಡಿಕೊಳ್ಳುತ್ತಿರುವ ವಂಚನೆಯಾಗುತ್ತದೆ. ನಿಮ್ಮ ಸುತ್ತಲೂ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವ ಅನೇಕರಿದ್ದಾರೆ, ಆದರೆ ನೀವು ಪ್ರತಿ ಕೆಲಸವನ್ನು ನಾಳೆಗೆ ಮುಂದೂಡುತ್ತಿದ್ದೀರಿ. ಮಿತ್ರರೇ, ಸಾಧನೆ ಮಾಡಲು ನಿಮ್ಮ ಬಳಿ ಸಮಯ ಬಹಳ ಕಡಿಮೆ ಇದೆ. ನೀವು ಆದಷ್ಟು ಬೇಗ ಶ್ರೀಮಂತರಾಗಬೇಕೆಂಬ ಗುರಿ ಹೊಂದಿರಬೇಕು. ಆದ್ದರಿಂದ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ. ನೀವು ಇಡುವ ಸಣ್ಣ ಹೆಜ್ಜೆಗಳೇ ನಿಮ್ಮನ್ನು ದೊಡ್ಡ ಯಶಸ್ಸಿನತ್ತ ಕರೆದೊಯ್ಯುತ್ತವೆ. ಹಾಗಾಗಿ ಇಂದೇ ಆ ಸರಿಯಾದ ಹೆಜ್ಜೆಯನ್ನು ಇಡಿ. ಪ್ರತಿದಿನ ಹೊಸ ವಿಷಯವನ್ನು ಕಲಿಯಿರಿ, ಹೊಸತನ್ನು ಪ್ರಯತ್ನಿಸಿ. ನೀವು ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಿಕೊಂಡಾಗ ಮಾತ್ರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದ ಆರ್ಥಿಕ ಸಂಕಷ್ಟಗಳು ಶಾಶ್ವತವಾಗಿ ನಿವಾರಣೆಯಾಗುತ್ತವೆ. ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಅಸಲಿ ಸಂಕೇತ. ವಿಶ್ವಕ್ಕೆ ಸದಾ ಪಾಸಿಟಿವ್ ವೈಬ್ರೇಷನ್ ಕಳುಹಿಸಿ. ಅದರ ನಂತರ ನಿಮ್ಮ ಬದುಕಿನಲ್ಲಿ ಯಾವುದೇ ಸಂಕಟ ಅಥವಾ ನೋವು ಉಳಿಯುವುದಿಲ್ಲ. ಸದಾ ಹರ್ಷ ಮನೆ ಮಾಡುತ್ತದೆ. ಆದ್ದರಿಂದ ಸಂಭ್ರಮಿಸಲು ತಯಾರಾಗಿ. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಮೇಲಿನ ಹತೋಟಿ ತಪ್ಪಬಹುದು. ಆದರೆ ನಿಮ್ಮಲ್ಲಿ ಸಾಮರ್ಥ್ಯ ಹೆಚ್ಚಾದಷ್ಟು ದೇವರು ನಿಮಗೆ ಸಂಪತ್ತು ಮತ್ತು ಸುಖವನ್ನು ಧಾರೆ ಎರೆಯುತ್ತಾನೆ. ನೀವು ಕೋಟ್ಯಾಧಿಪತಿಯಾಗಲು ಬಯಸಿದರೆ ಆ ಸಂಪತ್ತನ್ನು ನಿಭಾಯಿಸುವ ಅರ್ಹತೆ ನಿಮ್ಮಲ್ಲಿದೆಯೇ ಎಂದು ದೇವರು ಮೊದಲು ಪರೀಕ್ಷಿಸುತ್ತಾನೆ. ಆದರೆ ನೀವು ಪೂರ್ಣ ವಿಶ್ವಾಸದಿಂದ ಹೌದು, ನಾನು ಕೋಟ್ಯಾಧಿಪತಿಯಾಗಲು ಅರ್ಹ ಎಂದು ಸಂಕಲ್ಪ ಮಾಡಿದರೆ ನೀವು ಖಂಡಿತವಾಗಿಯೂ ಆಗುತ್ತೀರಿ. ಏಕೆಂದರೆ ಭಗವಂತನಿಂದ ಯಾವುದನ್ನೂ ಮರೆಮಾಚಲು ಸಾಧ್ಯವಿಲ್ಲ. ಸ್ವಲ್ಪ ಹಣ ಅಥವಾ ಅಧಿಕಾರ ಬಂದ ಕೂಡಲೇ ಅಹಂಕಾರ ಪ್ರದರ್ಶಿಸುವ ಕೆಲವು ಜನರಿದ್ದಾರೆ. ಅಂತಹವರ ಅಹಂಭಾವವನ್ನು ದೇವರು ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡುತ್ತಾನೆ. ಸ್ನೇಹಿತರೆ, ನನ್ನನ್ನು ನಂಬಿ, ಭವಿಷ್ಯದಲ್ಲಿ ದೇವರು ನಿಮಗೆ ಅಂತಹ ಒಂದು ಮಾರ್ಗವನ್ನು ತೋರಿಸುತ್ತಾನೆ. ನೀವು ಅತಿ ಶೀಘ್ರದಲ್ಲೇ ನಿಮ್ಮ ಗುರಿಯನ್ನು ತಲುಪುತ್ತೀರಿ. ಆದ್ದರಿಂದ ನಿಮ್ಮ ಯೋಚನೆಗಳು ಸದಾ ಸಕಾರಾತ್ಮಕವಾಗಿರಲಿ. ನಕಾರಾತ್ಮಕತೆ ನಿಮ್ಮನ್ನು ಆವರಿಸಲು ಬಂದಾಗ ಅದನ್ನು ಕಡೆಗಣಿಸಿ ಒಳ್ಳೆಯ ಆಲೋಚನೆಗಳ ಕಡೆ ಗಮನ ನೀಡಿ.
ನೀವು ನನ್ನ ಈ ಮಾತನ್ನು ಒಪ್ಪುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೌದು ಗುರೂಜಿ, ನಾನು ನಿಮ್ಮನ್ನು ಒಪ್ಪುತ್ತೇನೆ ಎಂದು ಬರೆಯಿರಿ. ಅಥವಾ ಕೇವಲ ಹೌದು ಗುರೂಜಿ ಎಂದು ನಮೂದಿಸಿ. ನಂತರ ಮಹಾದೇವ ಮತ್ತು ಮಹಾಕಾಳಿಯ ಕೃಪೆ ನಿಮ್ಮನ್ನು ಹೇಗೆ ರಕ್ಷಿಸುತ್ತದೆ ಎಂಬುದನ್ನು ನೀವೇ ನೋಡಿ. ನೀವು ಪವಿತ್ರವಾದ ಹೃದಯದಿಂದ ಸಿದ್ಧರಾಗಿರಬೇಕು. ಆದ್ದರಿಂದ ನಿಮ್ಮ ದೈನಂದಿನ ಹವ್ಯಾಸಗಳನ್ನು ಉತ್ತಮಪಡಿಸಿಕೊಳ್ಳಿ. ಕೆಟ್ಟ ಜನರಿಂದ ಅಂತರ ಕಾಯ್ದುಕೊಂಡರೆ ಮಾತ್ರ ನೀವು ಸುದೀರ್ಘಕಾಲ ಸುಖವಾಗಿರಲು ಸಾಧ್ಯ. ಅಂದರೆ ನಿಮ್ಮ ಏಳಿಗೆಯನ್ನು ಸಹಿಸದ ವ್ಯಕ್ತಿಗಳನ್ನು ಇಂದೇ ನಿಮ್ಮ ಜೀವನದಿಂದ ಕೈಬಿಡಿ. ಸ್ನೇಹಿತರೆ, ನೀವು ನಿಜವಾಗಿಯೂ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಶ್ರಮಿಸಿದರೆ ಮನೆ, ವಾಹನ, ಉದ್ಯಮ ಮತ್ತು ಹಣಕಾಸಿನ ಯಶಸ್ಸು ಎಷ್ಟು ವೇಗವಾಗಿ ನಿಮ್ಮ ಬಳಿ ಬರುತ್ತದೆ ಎಂದು ನೀವೇ ಆಶ್ಚರ್ಯಪಡುತ್ತೀರಿ. ಅಪಾರ ಪ್ರಮಾಣದ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಜನಸಾಮಾನ್ಯರು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಉನ್ನತ ಮಟ್ಟಕ್ಕೇರುತ್ತದೆ. ಈ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದವರು ಕೂಡ ನಿಮ್ಮನ್ನು ಹತ್ತಿರದವರಂತೆ ಕಾಣಲು ಪ್ರಯತ್ನಿಸುತ್ತಾರೆ. ಸತ್ಯವಾದ ಮನಸ್ಸಿನಿಂದ ಒಮ್ಮೆ ಗುರೂಜಿ, ನಾನು ಸಿದ್ಧನಿದ್ದೇನೆ ಎಂದು ಬರೆಯಿರಿ. ನಾನು ನಿಮಗೆ ತಾಯಿ ಕಾಳಿಯ ಶಕ್ತಿಯುತ ಪರಿಹಾರವನ್ನು ತಿಳಿಸಿಕೊಡುತ್ತಿದ್ದೇನೆ. ಎಚ್ಚರಿಕೆಯಿಂದ ಕೇಳಿ. ಶತ್ರುಬಾಧೆ ಮತ್ತು ದೃಷ್ಟಿದೋಷದಿಂದ ಮುಕ್ತಿ ಪಡೆಯಲು ನಿಂಬೆಹಣ್ಣಿನ ಪರಿಹಾರ. ಮಂಗಳವಾರ ಅಥವಾ ಶನಿವಾರದ ದಿನ ಮಹಾಕಾಳಿಗೆ 108 ನಿಂಬೆಹಣ್ಣುಗಳ ಹಾರವನ್ನು ಸಮರ್ಪಿಸಿ. ಇದು ನಿಮ್ಮೊಳಗಿನ ಮತ್ತು ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಮಹಾಕಾಳಿಯ ವಿಶೇಷ ಕೃಪೆ ದೊರಕುವಂತೆ ಮಾಡುತ್ತದೆ. ನೀವು ಶತ್ರುಗಳಿಂದ ಮುಕ್ತರಾಗುತ್ತೀರಿ. ಈ ಇಷ್ಟಾರ್ಥಸಿದ್ಧಿಯ ಮಂತ್ರ ಅಥವಾ ಪರಿಹಾರವನ್ನು ಮರೆಯದೆ ಪಾಲಿಸಿ. ಸಾಧ್ಯವಾದರೆ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ಆಕೆಯ ಫೋಟೋ ಪೂಜಿಸಿ. ಕನ್ಯಾ ಪೂಜೆ, ಚಿಕ್ಕ ಹೆಣ್ಣು ಮಕ್ಕಳಿಗೆ ಪ್ರಸಾದ ಅಥವಾ ಭೋಜನ ನೀಡಿ. ಈ ಕಾರ್ಯಗಳಿಂದ ತಾಯಿ ಕಾಳಿಯ ಪರಮ ಅನುಗ್ರಹ ಲಭಿಸುತ್ತದೆ. ಆದರೆ ಗಮನಿಸಿ, ನೀವು ಈ ಪರಿಹಾರಗಳನ್ನು ಮಾಡುವಾಗ ಮೊದಲು ಮನಸ್ಸಿನ ಭಯವನ್ನು ತೊರೆಯಿರಿ, ಏಕೆಂದರೆ ಮಹಾಕಾಳಿ ನಿರ್ಭಯ ಭಕ್ತರನ್ನು ಪ್ರೀತಿಸುತ್ತಾಳೆ. ಮಿತ್ರರೇ, ಇಂದು ರಾತ್ರಿ ನೀವು ಗಾಢನಿದ್ರೆಯಲ್ಲಿದ್ದಾಗ ಒಂದು ವಿಶೇಷವಾದ ಕನಸು ಬೀಳಲಿದೆ. ಅಲ್ಲಿ ನೀವು ಒಂದು ದೈವಿಕ ಸಂಕೇತವನ್ನು ಕಾಣುತ್ತೀರಿ. ಆ ಕನಸಿನಲ್ಲಿ ದೇವರು ಅಥವಾ ದೇವತೆಗಳು ಕಂಡರೆ ನೀವು ಮಹಾದೇವನ ದರ್ಶನ ಪಡೆದಿದ್ದೀರಿ ಎಂದರ್ಥ. ಅಷ್ಟೇ ಅಲ್ಲದೆ ಪರಶಿವನು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ ಎಂಬ ಭಾವನೆ ನಿಮಗಾಗಲಿದೆ. ಇದು ಈಗಾಗಲೇ ನಡೆದಿದೆಯೇ ಅಥವಾ ನಮ್ಮ ಮನೆಯಲ್ಲಿ ಅವನ ಕೃಪೆ ಸೃಷ್ಟಿಯಾಗಿದೆಯೇ? ನೀವು ಭಯದಿಂದ ಬದುಕುತ್ತಿದ್ದರೂ ಇನ್ನು ಮುಂದೆ ನೀವು ಸುರಕ್ಷಿತವಾಗಿರುತ್ತೀರಿ. ಒಬ್ಬ ತಂದೆ ತನ್ನ ಮಗನನ್ನು ಹೇಗೆ ಅಪ್ಪಿ ರಕ್ಷಿಸುತ್ತಾನೋ ಅದೇ ರೀತಿ ನಿಮ್ಮ ಕನಸಿನಲ್ಲಿ ಶಿವನು ನಿಮ್ಮ ಸಕಲ ಇಚ್ಛೆಗಳನ್ನು ಪೂರೈಸುತ್ತಾ ಪ್ರತಿಯೊಂದು ದಿಕ್ಕಿನಿಂದಲೂ ನಿಮಗೆ ಕಾವಲಾಗಿದ್ದಾನೆ ಎಂದು ನೀವು ಅನುಭವಿಸುತ್ತೀರಿ. ಇದನ್ನು ನೆನಪಿಡಿ. ಹಲವು ಬಾರಿ ನೀವು ಸಂಚರಿಸುವಾಗ ದೊಡ್ಡ ಅನಾಹುತಗಳಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದೀರಿ. ಸಾವಿನ ದವಡೆಯಿಂದ ನೀವು ವಾಪಸ್ ಬಂದಿದ್ದೀರಿ. ಎಷ್ಟೋ ಸಂಕಷ್ಟಗಳನ್ನು ಮೆಟ್ಟಿ ನಿಂತಿದ್ದೀರಿ. ಇವೆಲ್ಲವೂ ದೇವರ ಕರುಣೆಯಿಂದಲೇ ಸಾಧ್ಯವಾಗಿದೆ. ಆದರೆ ಆಗ ನೀವು ಅದನ್ನು ಸರಿಯಾಗಿ ಗಮನಿಸಿರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ದೈವಿಕ ಶಕ್ತಿಗಳು ನಿಮ್ಮನ್ನು ಎಷ್ಟು ಗಾಢವಾಗಿ ಆಶೀರ್ವದಿಸುತ್ತಿವೆ ಎಂಬ ಅರಿವು ನಿಮಗಾಗುತ್ತದೆ. ಇದಿಷ್ಟೇ ಅಲ್ಲದೆ ಮಂಗಳ ಮತ್ತು ಬುಧ ಗ್ರಹಗಳ ಯುತಿಯು ನಿಮ್ಮ ಪ್ರೇಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಮಂಗಳ ಮತ್ತು ಬುಧನ ಸಂಯೋಗವು ನಿಮ್ಮನ್ನು ಜಾಗರೂಕರನ್ನಾಗಿಸಿ ಕಠಿಣ ಶ್ರಮ ಪಡುವಂತೆ ಪ್ರೇರೇಪಿಸುತ್ತದೆ. ಅದರ ಫಲಿತಾಂಶಗಳನ್ನು ನೀವೇ ನೋಡಿ. ಈ ಪ್ರತಿಫಲಗಳು ಸಕಾರಾತ್ಮಕವಾಗಿರಲಿವೆ. ಈ ಸಮಯವು ನಿಮ್ಮ ಬದುಕಿನ ಶ್ರೇಷ್ಠ ಅವಧಿಯಾಗಿ ಬದಲಾಗುವ ಲಕ್ಷಣಗಳಿವೆ. ಪರಿಣಾಮವಾಗಿ ನಿಮಗೆ ಅನಿರೀಕ್ಷಿತ ಶುಭವಾರ್ತೆಗಳು ಸಿಗಲಿವೆ. ನಾನು ಇದನ್ನು ಸುಮ್ಮನೆ ಹೇಳುತ್ತಿಲ್ಲ. ಈ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳುವ ತಪ್ಪನ್ನೂ ಮಾಡಬೇಡಿ. ಇಲ್ಲದಿದ್ದರೆ ನಿಮ್ಮ ಅದೃಷ್ಟವನ್ನು ನೀವೇ ಹಾಳು ಮಾಡಿಕೊಂಡಂತೆ. ಮಾಹಿತಿಯನ್ನು ಪೂರ್ತಿಯಾಗಿ ನೋಡುವುದು ನಿಮ್ಮ ಜವಾಬ್ದಾರಿ, ಏಕೆಂದರೆ ಜೀವನದಲ್ಲಿ ಒಂದು ದೊಡ್ಡ ಸ್ಫೋಟ, ಬದಲಾವಣೆ ಸಂಭವಿಸಲಿದೆ. ಗ್ರಹಗತಿಗಳ ನಕ್ಷೆಯು ನಿಮಗೆ ಶುಭಕಾಲ ಶುರುವಾಗಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಬೇಕಾದಷ್ಟು ಧನಸಹಾಯ ಲಭಿಸಲಿದೆ. ಜ್ಯೋತಿಷ್ಯವು ಈ ಭವಿಷ್ಯವಾಣಿಯನ್ನು ನುಡಿಯುತ್ತಿದೆ. ಆದ್ದರಿಂದ ಕನ್ಯಾ ರಾಶಿಯವರೇ ಈಗ ಸಂಭ್ರಮಿಸಿ. ಮಾರುಕಟ್ಟೆಗೆ ಹೋಗಿ ಸಿಹಿತಿಂಡಿಗಳನ್ನು ತಂದು ಹಂಚಿ, ಏಕೆಂದರೆ ನಿಮ್ಮ ಸುವರ್ಣಯುಗ ಆರಂಭವಾಗಿದೆ. ನಿಮ್ಮ ಹಣೆಬರಹದಲ್ಲಿ ಅದ್ಭುತ ಪಲ್ಲಟಗಳು ಗೋಚರಿಸಲಿವೆ. ಮತ್ತು ಹೌದು, ಈ ಮಾಹಿತಿಯನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ನಾವು ನಿಮ್ಮ ಜಾತಕದ ಪ್ರಮುಖ ಅಂಶಗಳನ್ನು ವಿವರಿಸಲಿದ್ದೇವೆ. ನೀವು ಯಾವುದಕ್ಕೆ ಗಮನ ನೀಡಬೇಕು ಮತ್ತು ಯಾವ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು ಎಂದು ಹೇಳುತ್ತೇವೆ. ಆದರೆ ಅದಕ್ಕೂ ಮೊದಲು ಮಹಾದೇವ ಮತ್ತು ಮಹಾಕಾಳಿಯ ನಿಜವಾದ ಭಕ್ತರು ಬರಹವನ್ನು ಮೆಚ್ಚಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ಜೈ ಮಹಾಕಾಳಿ, ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ. ಬನ್ನಿ, ಇಂದು ನಿಮ್ಮ ಜಾತಕ ಏನನ್ನು ಹೇಳುತ್ತದೆ ಎಂದು ತಿಳಿಯೋಣ. ಕನ್ಯಾ ರಾಶಿಯವರೇ, ಸಕಾರಾತ್ಮಕ ದೃಷ್ಟಿಕೋನವಿದ್ದರೆ ನಿರೀಕ್ಷಿತ ಕೆಲಸಗಳಲ್ಲಿ ವಿಜಯ ಲಭಿಸುತ್ತದೆ. ಆಸ್ತಿಪಾಸ್ತಿ ವಿಚಾರದಲ್ಲಿ ಇರುವ ಹಳೆಯ ವಿವಾದಗಳು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ಕೋರ್ಟ್ ವ್ಯವಹಾರಗಳು ಏನೇ ಇದ್ದರೂ ಅಂತಿಮವಾಗಿ ಇಬ್ಬರ ಒಪ್ಪಿಗೆಯೊಂದಿಗೆ ಇರ್ಥವಾಗುವ ಸಾಧ್ಯತೆಯಿದೆ.
ನಿರ್ದಿಷ್ಟ ವಿಷಯದ ಬಗ್ಗೆ ಹತ್ತಿರದ ಸಂಬಂಧಿಕರೊಂದಿಗೆ ಮಹತ್ವದ ಚರ್ಚೆಗಳು ನಡೆಯಲಿವೆ ಮತ್ತು ಕೆಲವು ಅತಿಥಿಗಳು ನಿಮ್ಮ ಮನೆಗೆ ಬರಲಿದ್ದಾರೆ. ಇದು ನಿಮಗೆ ಸಂತೋಷ ತರುತ್ತದೆ. ಇಂತಹ ಸುಖದ ಕ್ಷಣಗಳನ್ನು ನೀವು ಸದಾ ಬಯಸುತ್ತೀರಿ. ನಿಮ್ಮ ಸಂಬಂಧಗಳು ನಿಮಗೆ ಒಳ್ಳೆಯ ಸುದ್ದಿಯನ್ನು ಹೊತ್ತು ತರುತ್ತವೆ. ಆದ್ದರಿಂದ ಕುಟುಂಬದ ಕಟ್ಟುಪಾಡುಗಳನ್ನು ಗೌರವಿಸಿ. ಇಲ್ಲದಿದ್ದರೆ ಮನೆಯ ಹಿರಿಯರಿಗೆ ಅಸಮಾಧಾನವಾಗಬಹುದು. ನಿಮ್ಮ ಮನೆಯ ಹಿರಿಯರ ಪ್ರತಿಯೊಂದು ಸಲಹೆಯನ್ನು ಆಲಿಸಿ. ಅವರು ತಮ್ಮ ಜೀವನದ ಅನುಭವದ ಸಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಅವರ ಜೊತೆ ಮುಕ್ತವಾಗಿ ಮಾತನಾಡಿ. ಸಿಟ್ಟು ಮಾಡಿಕೊಂಡರೆ ಕೆಲಸಗಳು ಕೆಡಬಹುದು. ಹಾಗಾಗಿ ಶಾಂತಿಯುತವಾಗಿ ಮಾತನಾಡಿ. ನಿಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪಗಳು ಬರುವ ಸಾಧ್ಯತೆಯಿದೆ. ಹಾಗಾಗಿ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಿ. ನಾನು ಮೊದಲೇ ಹೇಳಿದಂತೆ ನಕಾರಾತ್ಮಕ ಮನಸ್ಥಿತಿಯವರಿಂದ ದೂರವಿರಿ ಮತ್ತು ಇಂದು ಉದ್ಯೋಗದಲ್ಲಿ ಯಾವುದೇ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹೊರಗಿನ ಕೆಲಸಗಳಿಗೆ ಹೆಚ್ಚು ಸಮಯ ವ್ಯಯವಾಗಬಹುದು. ನೀವು ನಿಮ್ಮ ಕೆಲಸದ ವೇಗ ಮತ್ತು ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಉದ್ಯೋಗದಲ್ಲಿರುವವರಿಗೆ ಕೆಲವು ಯೋಜನೆಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದ್ದು, ನೀವು ಆಶ್ಚರ್ಯದಿಂದ ತೇಲಾಡುತ್ತೀರಿ. ಕುಟುಂಬದಲ್ಲಿ ಹರ್ಷದ ವಾತಾವರಣವಿರುತ್ತದೆ. ಪ್ರೇಮ ವ್ಯವಹಾರಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡರೆ ಅದು ವಿದ್ಯಾರ್ಥಿಗಳ ಅಧ್ಯಯನ ಮತ್ತು ವೃತ್ತಿಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಹಾಗಾಗಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿಗೆ ಜಾಗ ನೀಡಬೇಡಿ. ಬ್ರಹ್ಮಾಂಡಕ್ಕೆ ಸದಾ ಪಾಸಿಟಿವ್ ಮೆಸೇಜ್ ಕಳುಹಿಸಿ. ಭಗವಂತನು ನನಗೆ ಅಪಾರ ಸುಖ ನೀಡುತ್ತಿದ್ದಾನೆ. ಮುಂದಿನ ದಿನಗಳಲ್ಲಿ ನಾನೇ ವಿಜಯಿಯಾಗುತ್ತೇನೆ. ನಾನು ಶ್ರೀಮಂತನಾಗುತ್ತೇನೆ. ಹಣವು ನನ್ನನ್ನು ಎಲ್ಲಾ ಕಡೆಯಿಂದ ಹುಡುಕಿಕೊಂಡು ಬರುತ್ತಿದೆ ಎಂದು ಪ್ರತಿದಿನ ಹೇಳಿಕೊಳ್ಳಿ. ನೀವು ಏನು ನಂಬುತ್ತೀರೋ ಅದೇ ಸಂಭವಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದನ್ನು ಪದೇ ಪದೇ ಹೇಳುತ್ತೀರೋ ಅದು ಹಲವು ಪಟ್ಟು ಹೆಚ್ಚಾಗಿ ನಿಮಗೆ ಮರಳಿ ಸಿಗುತ್ತದೆ. ಅದಕ್ಕಾಗಿಯೇ ನಾನು ನಿಮ್ಮಲ್ಲಿ ಭರವಸೆ ತುಂಬಲು ಬಂದಿದ್ದೇನೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಜಾತಕದ ಪ್ರಮುಖ ಅಪ್ಡೇಟ್ಗಳನ್ನು ನಾನು ನಿಮಗೆ ಮೊದಲು ನೀಡುತ್ತೇನೆ. ನನ್ನ ಸ್ವಂತ ಅನುಭವ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ನಾನು ನಿಮಗೆ 100ಕ್ಕೆ 100ರಷ್ಟು ಮೂಲ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಗ್ರಹಗಳ ಸಂಚಾರವನ್ನು ಕೂಲಂಕಷವಾಗಿ ವಿಶ್ಲೇಷಿಸಿದ ನಂತರವೇ ನಾನು ಈ ಮಾಹಿತಿಯನ್ನು ಸಿದ್ಧಪಡಿಸುತ್ತಿದ್ದೇನೆ. ಇಂದು ಸ್ಥಿರವಾದ ಶ್ರಮ ಪಡುವ ದಿನವಾಗಿರುತ್ತದೆ. ಮನೆಯಲ್ಲಿ ಕೆಲಸಗಳ ಒತ್ತಡವಿರುತ್ತದೆ. ಜವಾಬ್ದಾರಿಗಳ ಬಗ್ಗೆ ಎಚ್ಚರದಿಂದ ಇರಲು ಹಿರಿಯರು ಸಲಹೆ ನೀಡುತ್ತಾರೆ. ಅದನ್ನು ಪಾಲಿಸಿದರೆ ಮಾತ್ರ ನೀವು ನೆಮ್ಮದಿಯಾಗಿರಲು ಸಾಧ್ಯ. ಆರ್ಥಿಕ ವಿಷಯಗಳಲ್ಲಿ ಅತೀವ ಜಾಗರೂಕತೆ ಇರಲಿ. ಮನೆಯ ಕೆಲಸಗಳು ನಿಧಾನವಾಗಿ ಸಾಗಿದರೂ ಅವು ಸರಿಯಾದ ದಿಕ್ಕಿನಲ್ಲಿ ಪೂರ್ಣಗೊಳ್ಳಲಿವೆ. ಸಣ್ಣ ಬದಲಾವಣೆಗಳೇ ನಿಮ್ಮ ಭವಿಷ್ಯಕ್ಕೆ ಬಲ ನೀಡುತ್ತವೆ. ಇಂದು ನಮ್ಮ ದಿನಚರಿಯನ್ನು ಸುಧಾರಿಸಿಕೊಂಡರೆ ಅದು ಫಲ ನೀಡಲು ಎಷ್ಟು ಕಾಲ ತೆಗೆದುಕೊಳ್ಳಬಹುದು ಎಂದು ನೀವು ಯೋಚಿಸಬಹುದು. ನಾವು ಗೆಲ್ಲುತ್ತೇವಾ? ಸ್ನೇಹಿತರೆ, ಪ್ರತಿ ಬದಲಾವಣೆಗೂ ಸಮಯ ಬೇಕು. ಒಂದೇ ರಾತ್ರಿಯಲ್ಲಿ ಏನೂ ಆಗುವುದಿಲ್ಲ. ಆದರೆ ನೀವು ಸತತವಾಗಿ ಶ್ರಮಿಸಿದರೆ ಒಂದು ದಿನ ಇಡೀ ಹಣೆಬರಹವೇ ಬದಲಾಗುತ್ತದೆ. ಜನ ನಿಮ್ಮನ್ನು ನೋಡಿ ಸ್ಫೂರ್ತಿ ಪಡೆಯುವ ಕಾಲ ಬರುತ್ತದೆ. ಹಾಗಾಗಿ ನಿರಂತರತೆ ಬಹಳ ಮುಖ್ಯ. ವಿದ್ಯಾರ್ಥಿಗಳು ಯಾವುದೇ ವಿಷಯದವರಾಗಿದ್ದರೂ ಕಠಿಣ ಶ್ರಮ ಪಡಲೇಬೇಕು. ಹೆತ್ತವರಿಗೆ ಹೆಸರು ತರಬೇಕೆಂಬ ಆಸೆಯಿದ್ದರೆ ಎಚ್ಚರಿಕೆಯಿಂದ ಕೇಳಿ. ಶ್ರಮವಿಲ್ಲದೆ ಏನೂ ಸಿಗದು. ನೀವು ಪ್ರತಿಭಾವಂತರಾಗಿರಬಹುದು, ಆದರೆ ದೊಡ್ಡ ಮಟ್ಟದ ಸಫಲತೆ ಬೇಕಾದರೆ ಈಗಲೇ ಕಷ್ಟಪಡಬೇಕು. ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿರುವವರು ತಮ್ಮ ತಂಡದ ಆಲಸ್ಯವನ್ನು ಸರಿಪಡಿಸಬೇಕಾಗುತ್ತದೆ. ಕಾನೂನು ಕ್ಷೇತ್ರದಲ್ಲಿರುವವರು ದಾಖಲೆಗಳ ವಿಚಾರದಲ್ಲಿ ಹುಷಾರಾಗಿರಲಿ. ಉದ್ಯೋಗಸ್ಥರು ತಮ್ಮ ದಿನನಿತ್ಯದ ಟಾರ್ಗೆಟ್ ಮೇಲೆ ಗಮನ ಹರಿಸಲಿ. ಪ್ರೇಮ ಜೀವನದಲ್ಲಿ ಹಳೆಯ ಸವಿ ನೆನಪುಗಳು ಮರುಕಳಿಸಬಹುದು. ಕಳೆದ ಬಾರಿ ಭೇಟಿಯಾದಾಗ ನಡೆದ ಸುಂದರ ಕ್ಷಣಗಳನ್ನು ನೀವು ಸ್ಮರಿಸುತ್ತೀರಿ. ಮಾತುಕತೆ ಸ್ವಲ್ಪ ಕಡಿಮೆಯಾಗಿದ್ದರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ, ಮುಂದೆ ಒಳ್ಳೆಯದೇ ಆಗುತ್ತದೆ. ಅವಿವಾಹಿತರು ಶಾಂತ ಸ್ವಭಾವದ ವ್ಯಕ್ತಿಯತ್ತ ಆಕರ್ಷಿತರಾಗಬಹುದು. ದಂಪತಿಗಳು ತಮ್ಮ ಸಂಬಂಧವನ್ನು ಪ್ರಾಯೋಗಿಕವಾಗಿ ನೋಡಲು ಕಲಿಯುತ್ತಾರೆ. ಹಳೆಯ ಸಮಸ್ಯೆಗಳು ಸರಳವಾಗಿ ಬಗೆಹರಿಯಲಿವೆ. ಮೊಣಕಾಲು ನೋವು ಸ್ವಲ್ಪ ಕಾಣಿಸಿಕೊಳ್ಳಬಹುದು, ಆದರೆ ಅದು ಗಂಭೀರವಾಗಿರುವುದಿಲ್ಲ. ಶಕ್ತಿಯ ಮಟ್ಟ ಸಾಧಾರಣವಾಗಿರುತ್ತದೆ. ಒಳ್ಳೆಯ ನಿದ್ದೆ ಮಾಡಿದರೆ ಸುಸ್ತಿನಿಂದ ಮುಕ್ತಿ ಸಿಗುತ್ತದೆ. ನಿಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಿದೆ, ಹಾಗಾಗಿ ಸಾಕಷ್ಟು ನೀರು ಕುಡಿಯಿರಿ. ಕೆಲವು ತಿಂಗಳುಗಳಿಂದ ನೀವು ನಿಮ್ಮ ಆರೋಗ್ಯವನ್ನು ಗಮನಿಸುತ್ತಿಲ್ಲ. ನಾಳೆ ನೋಡೋಣ, ನಾಳೆ ಮಾಡೋಣ ಎಂಬ ಮುಂದೂಡುವಿಕೆಯೇ ನಿಮ್ಮ ಶತ್ರುವಾಗಿದೆ. ನೆನಪಿಡಿ, ನಾಳೆ ಎಂಬುದು ಎಂದಿಗೂ ಬರುವುದಿಲ್ಲ. ಏನು ಮಾಡಬೇಕೋ ಅದನ್ನು ಈಗಲೇ ಮಾಡಿ. ಆಹಾರ ಪದ್ಧತಿಯಲ್ಲಿ ನೀವು ಹಲವು ತಪ್ಪುಗಳನ್ನು ಮಾಡುತ್ತಿದ್ದೀರಿ. ಸರಿಯಾದ ಸಮಯಕ್ಕೆ ಊಟ ಮಾಡುತ್ತಿಲ್ಲ ಅಥವಾ ಪ್ರೋಟೀನ್ಯುಕ್ತ ಆಹಾರ ಸೇವಿಸುತ್ತಿಲ್ಲ. ಹೆಚ್ಚು ಎಣ್ಣೆಯುಕ್ತ ಪದಾರ್ಥ ತಿನ್ನುವುದು ನಿಮ್ಮ ಆರೋಗ್ಯ ಹಾಳು ಮಾಡುತ್ತಿದೆ. ನೀವು ಸೋಮಾರಿಯಾಗುತ್ತಿದ್ದೀರಿ ಮತ್ತು ಕೆಲಸಗಳನ್ನು ಮುಂದೂಡುತ್ತಿದ್ದೀರಿ. ಸ್ಕ್ರೀನ್ ಸಮಯ ಅಂದರೆ ಮೊಬೈಲ್ ಫೋನ್ ಬಳಸುವ ಅವಧಿ ಅತಿಯಾಗಿದೆ. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಅನಗತ್ಯವಾಗಿ ಸಮಯ ಕಳೆಯುತ್ತಿದ್ದೀರಿ. ಇದರಿಂದ ನಿಮ್ಮ 6 ಅಥವಾ 8 ಗಂಟೆಗಳ ನಿದ್ರೆ ಹಾಳಾಗುತ್ತಿದೆ. ಇದು ಭವಿಷ್ಯದಲ್ಲಿ ಗಂಭೀರ ಪರಿಣಾಮ ಬೀರಬಹುದು.
ಇಂದು ನೀವು ಕೆಲವು ಸ್ನೇಹಿತರನ್ನು ಭೇಟಿ ಮಾಡಿ ಮನಬಿಚ್ಚಿ ಮಾತನಾಡುತ್ತೀರಿ. ಕುಟುಂಬದಿಂದ ಮಾರ್ಗದರ್ಶನ ಸಿಗಲಿದೆ. ಓದಿನಲ್ಲಿ ಆಸಕ್ತಿ ಹೆಚ್ಚಲಿದೆ. ಆತುರದ ನಿರ್ಧಾರದಿಂದ ನಷ್ಟ ಸಂಭವಿಸಬಹುದು, ಹಾಗಾಗಿ ಸಾವಧಾನವಾಗಿರಿ. ವಿವಾದಾತ್ಮಕ ವಿಷಯಗಳಲ್ಲಿ ನಿಮಗೆ ಗೆಲುವು ಸಿಗಲಿದೆ. ಮಧ್ಯಾಹ್ನದ ನಂತರದ ಸಮಯ ಚೆನ್ನಾಗಿರುತ್ತದೆ. ಈಗ ಬರುತ್ತಿರುವ ಸಣ್ಣ ಆದಾಯವೇ ಮುಂದೆ ದೊಡ್ಡ ಲಾಭವಾಗಿ ಬದಲಾಗಲಿದೆ. ಈಗ ನೀವು ಹೆಚ್ಚು ಶ್ರಮಪಟ್ಟು ಕಡಿಮೆ ಗಳಿಸುತ್ತಿರಬಹುದು, ಆದರೆ ಮುಂದೆ ನಿಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ 10 ಪಟ್ಟು ಹೆಚ್ಚು ಫಲ ಸಿಗಲಿದೆ. ಕುಟುಂಬದೊಂದಿಗೆ ಸಣ್ಣ ಪ್ರವಾಸ ಸಾಧ್ಯವಿದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಸಂಜೆ ನಿಮಗೆ ಆರ್ಥಿಕ ಲಾಭವಾಗಲಿದ್ದು, ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವ ಸಾಧ್ಯತೆಯಿದೆ. ಹೊಸ ವ್ಯವಹಾರಗಳ ಬಗ್ಗೆ ಯೋಚಿಸುವಿರಿ. ಉದ್ಯೋಗದಲ್ಲಿ ವರ್ಗಾವಣೆಯ ಸಾಧ್ಯತೆಯಿದೆ. ಪ್ರೇಮ ಪ್ರಸ್ತಾಪಕ್ಕೆ ಒಪ್ಪಿಗೆ ಸಿಗಲಿದೆ. ಮನೆಯಿಂದ ಹೊರಡುವಾಗ ಮೊಸರು ಸೇವಿಸಿ, ಅದು ಶುಭ ತರುತ್ತದೆ. ಕೆಲಸದ ನಿಮಿತ್ತ ಅಲೆದಾಟ ಹೆಚ್ಚಾದರೂ ಕಾರ್ಯಸಫಲತೆಯಿಂದ ನಿಮಗೆ ಸಂತೋಷ ಸಿಗಲಿದೆ. ಹಣಕಾಸಿನ ನಿರ್ಧಾರಗಳು ಬುದ್ಧಿವಂತಿಕೆಯಿಂದ ಕೂಡಿರುತ್ತವೆ. ರಾಜಕೀಯ ಪ್ರಭಾವದ ವ್ಯಕ್ತಿಗಳಿಂದ ನಿಮಗೆ ಅನುಕೂಲವಾಗಲಿದೆ. ಸಂಬಂಧಗಳಲ್ಲಿ ಅಂತರ ಬರದಂತೆ ನೋಡಿಕೊಳ್ಳಿ. ಸ್ವಾರ್ಥಿ ಗೆಳೆಯರಿಂದ ದೂರವಿರಿ. ಪ್ರಮುಖ ನಿರ್ಧಾರ ಮಾಡುವಾಗ ಮೊದಲು ನಿಮ್ಮ ಲಾಭ ನಷ್ಟಗಳ ಬಗ್ಗೆ ವಿಶ್ಲೇಷಿಸಿ. ಹಿರಿಯರ ಸಲಹೆ ಪಡೆದ ನಂತರವೇ ಮುನ್ನಡೆಯಿರಿ. ವ್ಯವಹಾರದಲ್ಲಿ ಸವಾಲುಗಳು ಎದುರಾಗಬಹುದು, ಆದರೆ ಅಂತಿಮವಾಗಿ ನಿಮಗೆ ಗೆಲುವು ನಿಶ್ಚಿತ. ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಸಿಗಲಿದೆ. ಆರೋಗ್ಯ ಮತ್ತು ಸಂಬಂಧಗಳನ್ನು ನಿರ್ಲಕ್ಷಿಸಬೇಡಿ. ಇಂದು ಪಾಸಿಟಿವ್ ಎನರ್ಜಿಯಿಂದ ಕೂಡಿರುವ ದಿನ. ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಗೃಹಿಣಿಯರು ಮನೆಯ ಅಲಂಕಾರದಲ್ಲಿ ತೊಡಗಬಹುದು. ಆರೋಗ್ಯದಲ್ಲಿ ಚುರುಕುತನ ಮೂಡಲಿದೆ. ತಲೆನೋವು ಕಡಿಮೆಯಾಗಿ ತಾಜಾ ಅನುಭವವಾಗಲಿದೆ. ಲಘು ಆಹಾರ ಮತ್ತು ಸಾಕಷ್ಟು ನೀರು ನಿಮ್ಮ ಶಕ್ತಿಯನ್ನು ಕಾಪಾಡುತ್ತವೆ. ಮಹಾದೇವ ಮತ್ತು ಮಾಕಾಳಿಯ ಕೃಪೆಯಿಂದ ನೀವು ಕೆಲಸದಲ್ಲಿ ಅತೀವ ಆಸಕ್ತಿ ತಾಳುತ್ತೀರಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಜೈ ಮಾ ಕಾಳಿ ಎಂದು ತಪ್ಪದೇ ಕಾಮೆಂಟ್ ಮಾಡಿ. ನಿಮ್ಮ ಜೀವನದ ಎಲ್ಲಾ ಕನಸುಗಳು ನನಸಾಗಲಿ.